ಗೈಸ್ 10ಕ್ಕೆ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷನೂ ಆಗಿರಲ್ಲ, ಆಗಲೇ ನೋಡಿ ಹೆಂಗೆ ಕಾಣಿಸ್ತೈತೆ ವ್ಯೂ. ಬನ್ನಿ ಗೆಳೆಯರೇ ಎಲ್ಲರೂ ಒಂದಾಗಿ ಹೋಗೋಣ. ನಿಮಗೂ ಸೇರಿ ನಾನು ಬೇಡ್ಕೊಂಡು ಕಲ್ ಮೇಲೆ ಕಲ್ನ ಜೋಡಿಸ್ತೀನಿ, ಓಕೆನಾ? ಅಷ್ಟು ಸೂಪರ್ ಇದ್ರೆ ಎಲ್ಲ ಒಂದೇ ಸತಿ ಮುಗ್ದೋಗುತ್ತಲ್ಲ. ಮಾತಾಡ್ತಾರ ಕೇಳಿಸ್ತೈತೆ ಅಲ್ವಾ ಅಂತಾನೆ ಗೊತ್ತಿಲ್ಲ ನಿಮಗೆ, ಅಷ್ಟು ಗಾಳಿ ಬೀಸ್ತೈತೆ ಗುರು. ಇನ್ನೂ ಒಂದು ಸ್ವಲ್ಪ ದೂರ ಅಷ್ಟೇ ಅಲ್ಲಿ ವೈಟ್ ಕಾಣಿಸ್ತೈತಲ್ಲ, ಅದೇ ದೇವಸ್ಥಾನ. ಗೈಸ್ ಮುಂದ್ಗಡೆ ನೋಡಿ ಯಾವ ಥರ ಐತೆ ಅಂತ ದಾರಿ. ಇಲ್ಲಿ ಬರೀ ಹಿಂಗೆ ಇಲ್ಲಿ ಬಂದು ತಿರ್ಗಾ ಬೆಟ್ಟದ ಅಡಿಯಿಂದ ಹೋಗಿ ತಿರ್ಗಿ ಬಂದು ನಾನು ಕುತ್ಕೊಂಡಿದ್ದ ತಕ್ಷಣ ಆ ಕಷ್ಟ ಎಲ್ಲ ಹೊಂಟೋಯ್ತು. ವೆಲ್ಕಮ್ ಬ್ಯಾಕ್ ಟು FS ವ್ಲಾಗ್. ಅಕ್ಕ ತಂಗಿ ಅಣ್ಣ ತಮ್ಮದಿರಲ್ಲ, ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ನಾವು ಟ್ರೆಕ್ಕಿಂಗ್ ಮಾಡೋ ಬೆಟ್ಟ ಹೆಸರು ರಂಗಂ ಬೆಟ್ಟ ಅಂತ. ಅಲ್ಲಿ ನನ್ನಿಂದ ತುಂಬ ದೊಡ್ಡದಾಗಿ ಬ್ರಹ್ಮಾಂಡವಾಗಿ ಒಂದು ಬೆಟ್ಟ ಕಾಣಿಸ್ತೈತಲ್ಲ, ಅದೇ ಬೆಟ್ಟನ ನಾವು ಟ್ರೆಕ್ಕಿಂಗ್ ಮಾಡೋದು. ಮತ್ತು ಈ ವ್ಲಾಗಲ್ಲಿ ನಮ್ಮ ಜೊತೆ ಇನ್ನೊಬ್ರು ಜಾಯ್ನ್ ಆಯ್ತಾರೆ, ಹಂಗೆ ತಿರ್ಸಿ ಇವನ ಹೆಸರು ಸುಜಿತ್ ಅಂತ. ನೀವು ನನ್ನ ಜೊತೆ ಟಾಪಿಗೆ ಬಂದು ಎಂಜಾಯ್ ಮಾಡಿ. ವಿಡಿಯೋ ನೋಡೋಕೆ ತುಂಬ ಇಂಟ್ರೆಸ್ಟಿಂಗಾಗಿ ಫನ್ನಾಗಿರುತ್ತೆ. ಯಾರು ಸ್ಕಿಪ್ ಮಾಡದೆ ನೋಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ. ಓಕೆ, ನಿಮ್ಮ ಪರ್ಸನಲ್ ಕೆಲಸಗಳು ಏನಾರು ಇದ್ದರೆ ಎಲ್ಲ ಮುಗಿಸ್ಕೊಂಡು ಒಂದು ಹೆಡ್ಫೋನ್ ಎತ್ಕೊಂಡು ಬನ್ನಿ ನನ್ನ ಜೊತೆ ಹೊರಡೋಣ. ಈಗ ನಾವು ಬೆಟ್ಟದ ಕೆಳಗಡೆ ಇದ್ದೀವಿ. ನೀವು ಊಟ ಸ್ನ್ಯಾಕ್ಸು ಏನಾದ್ರು ತರಬೇಕಂದ್ರೆ ಬೆಟ್ಟ ಬಸ್ ಹತ್ತೋಕ್ಕೂ ಮುಂಚೆನೇ ನೀವು ಅಲ್ಲೇ ಇಸ್ಕೊಬಿಡಿ. ಯಾಕಂದರೆ ನಾವು ಇಲ್ಲಿ ಬಂದು ಅಲ್ದಾಡ್ಬಿಟ್ವಿ ಸೀರಿಯಸ್ ಆಗಿ. ಊಟಕ್ಕೆ ಎಲ್ಲೂ ಸಿಕ್ಕಿಲ್ಲ. ಒಂದು 2 ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ಊಟ ತಿನ್ಕೊಂಡು ಬಂದ್ವಿ. ಕೆಳಗಡೆ ಒಬ್ಬರು ಶಿವ, ಮೇಲ್ಗಡೆ ಒಬ್ಬರು ಶಿವ ಅವರೇ. ಕೆಳಗಡೆ ಇರೋರ ಹೆಸರು ಮರಿದೀಶ್ವರರಂತ, ಮೇಲ್ಗಡೆ ಇರೋರ ಹೆಸರು ಮಲ್ಲೀಶ್ವರರಂತ. ಕೆಳಗಡೆ ಮರಿದೀಶ್ವರರ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಮೇಲ್ಗಡೆ ಮಲ್ಲೀಶ್ವರರನ್ನ ನೋಡೋಕೆ ಹೋಗೋಣ ಬನ್ನಿ. ಇದೇ ಎಂಟ್ರೆನ್ಸು. ಹಳೆ ದೇವಸ್ಥಾನ ಎಲ್ಲ ಹೊಡೆದಾಕ್ಬಿಟ್ಟು ಹೊಸ್ದಾಗಿ ದೇವಸ್ಥಾನ ಕಟ್ತವ್ರೆ. ಸೈಡಲ್ಲಿ ಒಂದು ಬುಕ್ ಇಟ್ಟಿರ್ತಾರೆ. ಆ ಬುಕ್ಕಲ್ಲಿ ನಮ್ಮ ಹೆಸರು, ಫೋನ್ ನಂಬರು, ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಎಂಟ್ರಿ ಮಾಡಾದ್ಮೇಲೆ ಬೆಟ್ಟಕ್ಕೆ ಬಿಡೋದು. ಫಸ್ಟ್ ಹೆಜ್ಜೆ ಈ ಕಣ. ಸ್ಟಾರ್ಟಿಂಗೇ ನಿಮ್ಮ ಫ್ರೆಂಡ್ಸು ಎಲ್ಲ ಇಲ್ಲೇ ಅವರೇ. ಸ್ನ್ಯಾಕ್ಸ್ ಏನಾದ್ರು ತಗೊಬಂದ್ರೆ ಕಿತ್ಕೊಂಡ್ಬಿಡ್ತಾರೆ. ಹುಷಾರಾಗಿ ಬರ್ರಿ. ಚೆನ್ನಾಗೈತೆನೋ ಒಂಥರ, ಸುತ್ತಮುತ್ತ ಗಿಡ ಒಂಥರ ಚೆನ್ನಾಗೈತೆ. ನೋಡಿ ಗೈಸ್ ಹಂಗೆ ದಾರಿ. ಪಿಕಾಕ್ ಬಾರಿ ಅಲ್ಲಿ ನವಿಲು. ಗೈಸ್ 10ಕ್ಕೆ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷನೂ ಆಗಿರಲ್ಲ, ಆಗಲೇ ನೋಡಿ ಹೆಂಗೆ ಕಾಣಿಸ್ತೈತೆ ವ್ಯೂ. ಚೆನ್ನಾಗೈತಲ್ಲ, ಆಗಲೇ ಬಾರಿಗೆ ಹೈಟ್ ಬಂದ್ಬಿಟ್ಟಿದ್ದೀವಿ. ಈ ಥರ ಗಿಡ ಗ್ಯಾಪ್ನ ಇರ್ಬೋದು ಅನ್ಸುತ್ತೆ ಒಬ್ಬೊಬ್ರಿಗೆ, ಏನೋ ಗೊತ್ತಿಲ್ಲ. ನಮ್ಮೂರಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ನಾವು ಈ ಮುಳ್ಳನ್ನ ಕಿತ್ತಿ ಹಂಗೆ ಇಲ್ಲಿ ಹೆಸರು ಅಲ್ಲಿ ನೋಡಿ ಬರ್ದವ್ರೆ, ಅಲ್ಲಿ ಬರ್ದವ್ರೆ. ನಾವು ಬರ್ದ್ಬಿಡೋಣ, ಒಂದೇನಾದ್ರು ಬರ್ದ್ಬಿಟ್ಟು ಹೋಗೋಣ. ಬೇಡ ಬನ್ನಿ, ನಮಗೆ ಎಲ್ಲ ಓಡಿಸವ್ರೆ ಬರೆಯೋಕ್ಕೆ. ಆದರೆ ಒಂದು ಸ್ವಲ್ಪ ದೂರ ಹತ್ತಿದ್ವಿ ಅಷ್ಟೇ, ಆಗಲೇ ವ್ಯೂ ಎಲ್ಲ ಭಾರಿ ಕಾಣಿಸ್ತೈತೆ. ಇಲ್ಲೇ ಹಿಂಗಂದರೆ ನಾವು ಹೋಯ್ತಾ ಚೆನ್ನಾಗಿರುತ್ತೆ ಬನ್ನಿ. ನೋಡಿ ಗಾಯ್ಸ್ ಹೆಂಗೆ ಅನಿಸ್ತೈತೆ ಬೆಟ್ಟ. ಇನ್ನೊಂದು ದೂರ ಹೋಗ್ಬೇಕು ಗಾಯ್ಸ್. ಒಂದು ಸ್ವಲ್ಪ ದೂರನೇ ಹತ್ತಿದ್ದು, ಆಗಲೇ ನನಗೆ ಸುಸ್ತಾಯ್ತೈತೆ. ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಒಂದು ವಾಟರ್ ಕ್ಯಾನ್ ತಗೋಬೇಕು. ಹೌದಾ, ಮತ್ತೆ ಹೋಗಿ ಕೂಡ ಬಿಡ್ತೀಯ. ಒಂದು ಸ್ವಲ್ಪ ದೂರ ಅವನ್ನ ಎತ್ಕೊಬರ್ತಾನೆ, ಒಂದು ಸ್ವಲ್ಪ ದೂರ ನಾನು ಎತ್ಕೊಂಡು ಹೋಗ್ತೀನಿ. ನಾನು ಹೇಳ್ದೆ ಅವ್ನಿಗೆ ಪುಳವರ್ ಹಾಕೋ ಬರಬೇಡ ಕಣೋ, ಶೆಕೆ ಆಗುತ್ತೆ ಅಂತ. ಏನಾಗಲ್ಲ ಅಂತ ಹಾಕೋ ಬಂದೆ. ಇವಾಗ ನೋಡಿ ಬಿಸ್ತವನೆಲ್ಲ. ಒಂದು ಸ್ವಲ್ಪ ದೂರ ಅಷ್ಟೇ ಗಾಯ್ಸ್ ಎತ್ಕೊಬಂದಿದ್ರು, ಆಗಲೇ ಸುಸ್ತಾಯ್ತೈತೆ. ಏನೋ ಹೈಟಾಗಿಲ್ಲ ಆದರೆ ಬೆಟ್ಟ ತುಂಬ ಹೈಟಾಗಿಲ್ಲ, ಆದರೆ ಒಂಥರ ಹಿಂಗೈತೆ ಸ್ಲೋಪಾಗಿ. ಸುಸ್ತು ಮಾಡ್ತಾಯಿತ್ತು ನಮ್ಮನ್ನ ಹತ್ತುವಾಗ. ನೋಡಿ ಹಿಂಗೈತೆ, ಅಷ್ಟೊಂದು ಅಪ್ಪಿಲ್ಲ. ಆದರೆ ಈ ಬೆಟ್ಟದಲ್ಲಿ ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಜಾಸ್ತಿ ಮೆಡಿಸನ್ಗೆ ಯೂಸ್ ಮಾಡೋ ಗಿಡಗಳು ಜಾಸ್ತಿ ಇರೋದ್ರಿಂದ ನಮಗೆ ನಮ್ಮ ಹೆಲ್ತ್ಗೆ ಒಳ್ಳೆಯದು. ಅದೊಂದು ಬೆನಿಫಿಟು. ನೀವು ಅಷ್ಟೇ ಆಗಾಗ 1 ತಿಂಗಳಿಗೋ 2 ತಿಂಗಳಿಗೋ ಈ ಥರ ಟ್ರೆಕ್ಕಿಂಗ್ ಬರ್ತಾ ಇರಬೇಕು. ಆಗ ನಿಮ್ಮ ಹೆಲ್ತ್ಗೂ ಒಳ್ಳೆಯದಾಗುತ್ತೆ, ನಿಮ್ಮ ಮನಸ್ಸಿಗೂ ತುಂಬ ಖುಷಿಯಾಗುತ್ತೆ. ಯಾಕೋ ತಮ್ಮ ಸುಸ್ತಾಯ್ತಿದ್ಯಾ? ಸುಸ್ತು. ಹಾಂ, ನಡೆಯೋಕ್ಕೂ ಆಯ್ತಲ್ಲ, ಹತ್ತಕ್ಕೂ ಆಯ್ತಿಲ್ಲ. ಇವಾಗ ಹಿಂಗೆ ಅನ್ಸೋದು, ಒನ್ಸ್ ನೀನು ಕಷ್ಟಪಟ್ಟು ಮೇಲೆ ಹತ್ತಿದ್ರೆ ಅಲ್ಲಿ ಹೋಗಿ ಸಿಗೋದು. ಇವಾಗ ಹೇಳ್ದೆ ನೋಡು, ಕರೆಕ್ಟ್ ಮಾತು. ಫುಲ್ ಸ್ವರ್ಗ ಹಂಗಿರುತ್ತೆ. ಬಾ
ಬನ್ನಿ ಗೆಳೆಯರೇ ಎಲ್ಲರೂ ಒಂದಾಗಿ ಹೋಗೋಣ. ಎಲ್ಲಿಗೆ ನಾವು ಹೋಯ್ತಾ ಇದೀವಿ? ಬೆಟ್ಟಕ್ಕೆ ಹೋಯ್ತಾ ಇದೀವಿ. ಎಲ್ಲಿಗೆ ಹೋಯ್ತಾ ಇದೀವಿ? ಬೆಟ್ಟಕ್ಕೆ ಹೋಯ್ತಾ ಇದೀವಿ. ಬನ್ನಿ ಹೋಗೋಣ. ಚೆನ್ನಾಗೈತೆ. ನೀರು ಹಾಂ ಸೌಂಡ್ ಕೇಳಿಸ್ತಿದ್ಯಾ? ಏನಿಲ್ಲ, ಅದು ಗಾಳಿ ಸೌಂಡ್. ನೀರು ಗಾಳಿ ಬೀಸ್ತೈತೆ, ಮರ ಅಲ್ಲಾಡೋದ್ರಿಂದ ಒಂಥರ ಸೌಂಡ್ ಬರುತ್ತಲ್ಲ ಗಾಯ್ಸ್. ಅದು ಅಣ್ಣ ಇಲ್ಲೇನೋ ಫಾಲ್ಸ್ ಹೋಗೋತ್ರ ಐತಣ್ಣ, ಬಾರೋಣ ಅವಾಗ ನೋಡೋಣ ಅಂತವನೆ. ವಾವ್ ಗಾಯ್ಸ್, ಈ ಜಾಗ ಭಾರಿಗೈತೆ, ಒಂಥರ ಸಖತ್ತಾಗೆ ಸೂಪರ್. ಮಳೆ ಬರ್ತಾರವಾಗ ಆ ಥರ ಟೈಮಲ್ಲೆಲ್ಲ ಇದೆಲ್ಲ ಜಾರುತ್ತೆ ನೋಡಿ, ಹೆಂಗೈತೆ ಬಂಡೆ, ಫುಲ್ ನೈಸ್ ಆಗೈತೆ. ಅದಕ್ಕೆ ಸೇಫ್ಟಿಯಾಗೆ ನೋಡ್ಕೊಂಡು ನಡ್ಕೊಬರ್ಬೇಕು. ಈ ಥರ ಕಲ್ಗಳೆಲ್ಲ ಏಂತಕ್ಕೆ ಇರ್ತಾರಂದರೆ ಅವ್ರ ಮನೆ ಕಟ್ಟಕ್ಕೆ ಆಸೆ ಪಟ್ಟಿರ್ತಾರೆ, ಕ್ಲೀನಾಗಿ ಕಟ್ಟಿ ಮುಗಿಸ್ಬೇಕಪ್ಪ ಅಂತ ಅಂದ್ಬಿಟ್ಟು ಈ ಥರ ಕಲ್ ಮೇಲೆ ಕಲ್ಲನ್ನ ಜೋಡಿಸ್ಬಿಟ್ಟು ಹೋಯ್ತಾರೆ. ಬನ್ನಿ, ಹಾಂ ಎಲ್ಲ ಒಂದು ನಂಬಿಕೆ. ನಿಮಗೂ ಸೇರಿ ನಾನು ಬೇಡ್ಕೊಂಡು ಕಲ್ ಮೇಲೆ ಕಲ್ಲನ್ನ ಜೋಡಿಸ್ತೀನಿ, ಓಕೆನಾ? ಇದು ನಾನು ಕಟ್ಟಿರೋ ಮನೆ, ಇದು ಅವ್ನು ಕಟ್ತಾರೋ ಮನೆ, ನಿಮಗೂ ಸೇರಿಸಿ ಬೇಡ್ಕೊಂಡು ಈ ಥರ ಜೋಡಿಸಿರೋದು. ಓಕೆ ಬನ್ನಿ, ನೆಕ್ಸ್ಟು ಹಂಗೆ ಹೋಯ್ತಾ ಹೋಯ್ತಾ ಇನ್ನು ಯಾವ ಥರ ಇರುತ್ತೆ ಜಾಗ ಎಲ್ಲ ಮುಂದೆ ನೋಡ್ಕೊಂಡು ಹೋಗೋಣ. ಫುಲ್ ಇವಾಗ ಅಲ್ಲಿ ಗಂಟ ಬಂದಿದ್ದೆಲ್ಲ ಮರ ಗಿಡ ಎಲ್ಲ ಸುತ್ತಲೂ ಇದ್ದು ಏನೂ ಕಾಣಿಸ್ತಿಲ್ಲ. ಇಲ್ಲಿ ಬಂದಾಗ ನೋಡಿ ಹೆಂಗೈತೀವಿ. ವಾವ್, ಎಷ್ಟು ಸೂಪರ್ ಆಗುತ್ತೆ. ಏನು ಗುರು ಇದು, ಫುಲ್ ಸಿಟಿನೇ ಕಾಣಿಸ್ಬಿಡುತ್ತೆ ಅನಿಸುತ್ತೆ. ಒಂದು ಹಾಫ್ ಆನ್ ಅವರು ಹತ್ಕೊಬೋದಿಲ್ಲ ನಾವು ಮೇಲೆ, ಆಗಲೇ ಈ ಥರ ವ್ಯೂ. ಇನ್ನು ಮೇಲೆಲ್ಲ ಹೋದರೆ ಇನ್ನೂ ಭಯಂಕರವಾಗಿರುತ್ತೆ ಅನಿಸುತ್ತೆ. ಭಾರಿ 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 ಗುರು. ನಾನು ಹಿಂಗೆ ನಿಂತ್ಕೊಂಡಿದ್ರೆ ಹಂಗೆ ಕ್ರಾಸ್ ಆಗಿಲಿ ಹಿಂಗೆ ಎಳ್ಕೊಂಡು ಹೋಯ್ತಾಯ್ತು ನಾನು, ಯಾಕಂದರೆ ಹಂಗೈತೆ ಹಿಂಗೈತೆ ಸೈಕಾಗಲ್ಲ ನೋಡಿ. ವಾವ್ ಭಾರಿ. ಒಂದೊಂದು ಚಾನಲಲ್ಲಿ ಹಾಕಿರ್ತಾರಲ್ಲ ಈ ಥರ ಟ್ರೆಕ್ಕಿಂಗ್ ಹೋಗುವಾಗ ಈ ಥರ ಜಾಗಕ್ಕೆ ಬನ್ನಿ ಬನ್ನಿ ಅಂತಾರಲ್ಲ, ಅದೆಲ್ಲ ನಿಜ. 1,000 ಮಾತು ಹೇಳೋದು ಕೇಳ್ಬಿಟ್ಟು ಈ ಪ್ಲೇಸಿಗೆ ಬಂದು ನೀವು ವಿಸಿಟ್ ಮಾಡಿ ನೋಡಿಬಿಟ್ಟು ಆ ವ್ಯೂವ್ನ ನೋಡಿದ್ರೆ ಆಗೋಗ್ತೀರ ಫುಲ್ಲು ಫಿದಾ. ಮತ್ತು ಆ ವ್ಯೂವ್ನ ನೋಡೋಕ್ಕೆ ಬರೋ ದಾರಿ, ಗಿಡ ಮರ ಮಧ್ಯ ಪಕ್ಷಿ ಸೌಂಡು ಎಲ್ಲ ಕೇಳ್ಕೊಂಡು ಬರುವಾಗ ಸಿಗುತ್ತಲ್ಲ ಒಂದು ಮಜಾ, ಆಹಾ ಬೇರೆ ಸ್ವರ್ಗಾರಿ. ಇನ್ನೂ ನಾವು ಅಲ್ಲಿಗೆ ಹತ್ಬೇಕು, ಇನ್ನೂ ಅಲ್ಲಿಗೆ ಹತ್ಬೇಕು. ನಾವು ಸುಸ್ತಲ್ಲಿ ಹಿಂಗೆ ನಡ್ಕೊಂಡು ಬರ್ತಾ ಇರ್ತೀವಿ ನಾವು ಮೇಲೆ ಹತ್ಕೊಂಡು, ಆಗ ಒಂದು ಗಾಳಿ ಬೀಸುತ್ತೆ ನೋಡಿ ನಮಗೆ, ಇದೇ ಥರನೇ. ವಾಹ್ ಸೂಪರ್, ಫುಲ್ ತಣ್ಣಗಿರುತ್ತೆ. ಇಲ್ಲಿ ಬೀಸ್ಲಿಲ್ಲ ಗಾಯ್ಸ್, ನಿಜ ಚೆನ್ನಾಗಿರುತ್ತೆ ಗಾಯ್ಸ್. ಹತ್ರ ತಣ್ಣಗೆ ಬೀಸ್ತೈತೆ ಗಾಳಿ. ಕೇಳಿಸ್ಕೊಂಡ್ರೆ ಅದು ಫುಲ್ ವೈಭಾಗ ಐತೆ. ತಮಿಳ್ನಾಡಾದರೆ ನಿಮ್ಗೆ ಅರ್ಥ ಆಗಲ್ಲ ಅನಿಸುತ್ತೆ. ಫುಲ್ ಬತ್ತಿ ಸಾಂಗ್, ದೇವ್ರ ಸಾಂಗ್ ಅದು. ಭಾರಿ ಹಾಡು ಕೇಳ್ಕೊಂಡು ಭಾರಿ ಗತ್ತದವ್ರು ಸೀರಿಯಸ್ ಆಗಿ. ಬಿದ್ದರೆ ಎಲ್ಲ ಒಂದೇ ಸತಿ ಮುಗ್ದೋಗುತ್ತಲ್ಲ, ನಾನು ಯಾರಿಗೂ ಬೇಡ ಅಲ್ಲ ಗಾಯ್ಸ್. ಇದು ರೀಲ್ಸಲ್ಲಿ ನೋಡಿರ್ತೀರ ಅನ್ಸುತ್ತೆ ಎಷ್ಟೋ ಜನ. ಅದೇ ನಾನು ಯಾರಿಗೂ ಬೇಡ ಅಲ್ಲ, ಇಲ್ಲಿಂದ ಬಿದ್ದೋಯ್ತೀನಲ್ಲ. ಓ ವಾವ್, ಗಾಳಿ ಭಾರಿ ಬೀಸ್ತೈತೆ ಸೀರಿಯಸ್ ಆಗಿ. ಇವಾಗ ಬೀಸ್ತೈತೆ ನೋಡ ತಮ್ಮ ಗಾಳಿ, ಹೆಂಗಿತ್ತು, ಚೆನ್ನಾಗಿತ್ತಾ ಇಲ್ವಾ? ಈ ಜಾಗದಲ್ಲಂತೂ ತುಂಬ ಜೋರಾಗಿ ಗಾಳಿ ಬೀಸ್ತಾಯಿತ್ತು. ಫ್ಯಾಮಿಲಿ ಚಿಕ್ಕ ಮಕ್ಕಳು ಎಲ್ಲ ಬರುವಾಗ ಈ ಜಾಗದಲ್ಲಂತೂ ಒಂದು ಸ್ವಲ್ಪ ನೋಡ್ಕೊಂಡು ಸೇಫ್ಟಿಯಾಗಿ ಕರ್ಕೋಬೋದು. ನೋಡ್ರಿ ಬರೀತವ್ರೆ ಅವರು, ಅವ್ರ ಹುಡುಗಿ ಬರೀತಾ ಇರ್ತಾರೆ ಅನ್ಕೋತೀನಿ. ಜಾಲಿ FS ಬ್ಲಾಗ್ ಅಂತ ಬರೀತಾ ಇದ್ದೀನಿ, ಸಾಕ್ಷಿಸಿನ ಅಂತ. ಬರೀರಿ ಸಾಯ್ತಲ್ಲ ನನ್ನ ಕೈಲಿ. ಅದು ತಗೊಳ್ಳಿ, ಅದು ಮುಳ್ಳು. ಬರೀ ಯಾವ್ದ್ರಲ್ಲಿ ಬರೋಣ? ಬರೀರಿ. ಹಾಂ ಇಲ್ಲಿ ಬರೋಣ. ಹಾಂ ಅಲ್ಲಿ ಬರೀ. FS ಬ್ಲಾಗ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲಪ್ಪ ದೇವರೇ. FS ಗೈಸ್ ಕರೆಕ್ಟಾಗಿ ಬರೆಯೋಕೆ ಆಯ್ತಲ್ಲ, ಅದು ಕೈಯೆಲ್ಲ ಚುಸ್ತೈತೆ ನಮ್ಗೆ. ಯಾಕೆ ಬನ್ನಿ ಬೇಡ. ಗೈಸ್
ಫೋನೇ ದೂಗ್ತೈತೆ ನೋಡಿ. ಫೋನ್ ಬೇರೆ ನಂಗೆ ಭಯ ಇದೆ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ಮೇಲ್ಗಡೆ ಒಂದು ಸ್ವಲ್ಪ ಜನ, ಒಂದಿಬ್ರು 3 ಜನ ನಡ್ಕೊಂಡು ಹೋಯ್ತವ್ರೆ. ಕ್ಯಾಮ್ರಾದಲ್ಲಿ ಕಾಣಿಸ್ತೈತೆ ಗೊತ್ತಿಲ್ಲ, ಆದರೆ ಮಾತಾಡ್ತಾ ಇರೋದು ಕೇಳಿಸ್ತೈತೆ ಅಲ್ವಾ ಅಂತಾನೆ ಗೊತ್ತಿಲ್ಲ ನಿಮಗೆ, ಅಷ್ಟು ಗಾಳಿ ಬೀಸ್ತೈತೆ. ಇಲ್ಲಿ ಬಂದು ರೆಸ್ಟ್ ಮಾಡ್ಕೊಂಡು ಹೋಗೋದು ಚೆನ್ನಾಗೈತೆ ಒಂಥರ. ವಾವ್, ದಾರಿನೂ ನೋಡಿದ್ರ ಮರ ಎಲ್ಲ ಹೆಂಗಲ್ಲಾಡ್ತಾ ಇದೆ, ಅಷ್ಟು ಗಾಳಿ ಬೀಸ್ತೈತೆ. ಮತ್ತೆ ಇನ್ನು ನಾವೆಲ್ಲ ಹೆಂಗಲ್ಲಾಡ್ಬೋದು. ಸುಮ್ಮನೆ ಗೈಸ್, ಥ್ಯಾಂಕು. ಆಹಾ ವಾ ಗೈಸ್, ಇದ್ರ ಥರ ಒಂದು ನೆಶ ಯಾವುದ್ರಲ್ಲೂ ಸಿಗಲ್ಲ ಸೀರಿಯಸ್ ಆಗಿ. ಭಾರಿ. ಏನು ಬೇಕಪ್ಪ? ಬಿಸ್ಕೆಟ್ ಬೇಕಪ್ಪ. ಏನು ಬೇಕಿಲ್ಲ? ಏಯ್ ಏನಾದ್ರು ಕೊಡೋರು ಪಾಪ. ಏನಾರು ಐತಲ್ಲ ತಿಂಡಿ? ಜ್ಯೂಸ್ ಐತೆ ಗುರು. ನಾವು ನಿಜವಾಗ್ಲೂ ಏನೂ ತಂದಿಲ್ಲ ಇದಕ್ಕೆ, ಏನಾದ್ರು ಕೊಡೋಣ ಅಂದರೆ 2 ಜ್ಯೂಸ್ ಮಾತ್ರ ತಂದಿದ್ವಿ. ಜ್ಯೂಸು ಆಮೇಲೆ ನೀರು ಬಾಟ್ಲು 2 ಇರ್ಬೋದು ಅಷ್ಟೇ. ಅಪ್ಪ ಇದು ಬೇರೆ ನಮ್ಮ ಹಿಂದೆನೇ ಬರ್ತೈತೆ, ಏನು ಮಾಡೋಣ? ಏಯ್ ಸುಮ್ಮನೆ ನಂಗೆಲ್ಲ ಮಾಡಬಾರ್ದು, ಹಂಗೆ ಮಾಡಿದ್ರೆ ಕೊಡೋದೇ ಇಲ್ಲ. ಅಯ್ಯೋ ಗುರು, ಇದನ್ನು ರಾಕ್ ಪಾಟ್ ಮಾಡ್ತೈತೆ, ನಮ್ಮನ್ನ ಹಿಡ್ಕೊಂಡು ರೋಲ್ ಮಾಡ್ತೈತಿ ಇಲ್ಲಿ. ಅವ್ರವ್ರ ಏರಿಯಾದಲ್ಲಿ ಇರ್ತಾರಲ್ಲ ರೋಲ್ ಮಾಡೋರು, ಆ ಥರ ಇದು. ಇಲ್ಲಿ ನೋಡಿ, ಹಂಗೆ ನೋಡಿ. ಬಾರ ಮೇಲೋಗೋಣ. ಅಲ್ಲಿ ಅಲ್ಲಿ ಬಂದು ನಮಗೆ ಇರೋಲ್ಲ ಮಗ. ಜ್ಯೂಸ್ ಕೊಡೋ. ಅಯ್ಯ ಗುರು, ಏನು ತಲೆ ಕೆಲ್ಸ್ಕೊಬೇಡ, ಕೊಡ್ತೀವಿ ಪಾಸು. ಸರಿ ಆಯ್ತು, ಸರಿಯಾಗಿ ತಿನ್ನು. ಅಯ್ಯೋ ಕವರ್ ಕೊಟ್ಬಿಟ್ಟಿದ್ದೀವಲ್ಲ, ಕವರ್ ಇಸ್ಕೊಳ್ಳೋಣ ಬಾ. ಕವರ್ ಇಸ್ಕೊಳ್ಳೋಣ. ಅಯ್ಯೋ ಕವರ್ ಕಿತ್ಕೊಂಡು ಹೊಂಟೋಗ್ಬಿಡ್ತು ಗುರು, ಇಸ್ಕೊಳ್ಳೋಣ ಅಂದರೆ. ಅದು ಕೊಡಲ್ಲ, ಅದು ಬೆಳಗ್ಗೆ ನೆನ್ನೆ ಹಾಂ ವಾವ್ ಅಚ್ಚಾ. ಬಾಯ್ ಹೇಳ್ತೈತೆ. ಏನಪ್ಪ ಅದ್ರ ಮನ್ಸಲ್ಲಿ ಏನು ಅಂದ್ಕೋತಾ ಇದೆ ಅಂದರೆ, ಕೊಟ್ರಾ ಮುಚ್ಕೊಂಡು ಒಯ್ತಾ ಇರಬೇಕು, ಅದ್ರ ಬಿಟ್ಟು ಜಾಸ್ತಿ ಮಾತಾಡಬಾರ್ದು ಅಂದಂಗಿತ್ತು ಅದ್ರ ರಿಯಾಕ್ಷನ್ ಸೀರಿಯಸ್ ಆಗಿ. ಆದರೆ ಏನಂದರೆ ಒಂದು ಕವರ್ ಸಮೇತ ಕೊಟ್ಬಿಟ್ವಿ, ಅದೇ ಮಾಡಿ ತಪ್ಪು. ಯಾಕಂದರೆ ಬೈದಲ್ಲಿ ಕೊಟ್ಬಿಟ್ವಿ ಇಲ್ಲ. ಹಾಂ, ಇವಾಗ ಒಂದು ಸ್ವಲ್ಪ ಬಿಸಿಲು ಕಾಣ್ತೈತೆ ನಮಗೆ. ಆಹಾ, ಆದರೆ ಅವಾಗವಾಗ ಈ ಥರ ಗಾಳಿ ಬೀಸಿ ನಮ್ಮನ್ನ ತಂಪಾಗಿ ಮಾಡ್ತೈತೆ. ವಾವ್ ನೋಡಿ, ಭಾರಿ ಅಲ್ಲ. ದಾರಿ ಎಲ್ಲೈತೆ, ನಾವು ಹಿಂಗೆ ನಡ್ಕೊಬರ್ತಾಯಿದ್ದೀವಿ, ಹಿಂಗೆಲ್ಲ ಹಿಂಗೆ ಹೋಯ್ತಾ ಇದ್ದೀವಿ. ದಾರಿ ಇರೋದು ಅಲ್ಲಿ. ಜ್ಯೂಸನ ಬಾ ಒಂದು ಸ್ವಲ್ಪ ಜ್ಯೂಸಾರ ಕುಡಿಯೋಣ, ಎನರ್ಜಿ ಬರುತ್ತೆ. ಬಾಟ್ಲಿ ಎಸಿಬೇಡ. ಯಾಕ? ಬ್ಯಾಗಲ್ಲಿ ಇಕ್ಕೋಬೇಕಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಕಣ. ಅಲ್ಲಿ ನೋಡ್ರಿ, ಅಲ್ಲಿ ಹಾಂ, ಅವ್ರು ಬಿಸಾಕೋರೆ ಅಂತ ನೋಡಿ. ಈಗ ಇವನೇನಂತವನೆ ಕಮೆಂಟ್ಸಲ್ಲೆಲ್ಲ ಇವನ್ನ ಕ್ಯಾಕು ಸುಗಿರಿ. ಅಲ್ಲಿ ನೋಡಿ, ಅಲ್ಲೂ ಬಾಟ್ಲು ಬಿಸಾಕೋರೆ ಅಂತವನೆ. ಅವ್ರು ಬಿಸಾಕ್ತಾರೆ, ನಾವು ಬಿಸಾಕ್ಬಾರ್ದು. ಹಾಂ, ಇಲ್ಲಿ ಹೋಗೋ ಕಡೆನೇ ದಾರಿ ಅಂತೆ. ಒನ್ಸ್ ಅವನು ಸ್ಲಿಪ್ಪಾಗಿ ಬಿದ್ದರೆ ಗೊತ್ತಾಗೋದು ದಾರಿ ಅಂತ. ಹುಷಾರೈ, ಹೊಡೆದಾಕ್ಬಿಡ್ತೀನಿ ನಿಂಗೆ. ಗೈಸ್, ಬ್ಯಾಗ್ ಎತ್ಕೊಬರಕ್ಕೆ ಆಯ್ತಲ್ಲ, ನಿನ್ನೆ ಎತ್ಕೊಬರೋಣ ಅಂತ ನನ್ನ ಹತ್ರ ಕೊಟ್ಬಿಟ್ಟ. ಈ ಥರ ಬ್ಯಾಗೆಲ್ಲ ಎತ್ಕೊಂಡು ಬರ್ತಾ ಇರ್ಬೇಕು, ಯಾಕಂದರೆ ಇದೆಲ್ಲ ಟ್ರೈನಿಂಗು. ಈ ಬೆಟ್ಟ ಹತ್ತಕ್ಕೆ ಮಜವಾಗೈತೆ, ಯಾಕಂದರೆ ಕೆಳಗಡೆ ಫುಲ್ಲು ಗಿಡ ಮರ ಎಲ್ಲ ಇತ್ತು. ಆಮೇಲೆ ಅದು ಬಿಟ್ಟು ದಾಟ್ಕೊಂಡು ಬರುವಾಗ ಒಂಥರ ಫುಲ್ ಗಾಳಿ ಬೀಸ್ತಾಯಿತ್ತು. ಇವಾಗೇನಂದರೆ ಫುಲ್ಲು ಬಿಸಿಲು, ಒಂಥರ ಸೂಪರ್ ಆಗೈತೆ. ಮಿಸ್ ಮಾಡದೆ ಬರ್ರಿ ನೀವು. ಲವರ್ಸ್ಗಳು ಬರ್ದವ್ರೆ, AS, RP, STD ಏನೇನೋ ಬರ್ದವ್ರೆ. ತೋರಿಸ್ತವ್ರೆ ಫುಲ್ಲು. ಗುರು, ಸ್ವಲ್ಪ ಜ್ಯೂಸ್ ಕೊಡೋ ಅಂದರೆ ಎಲ್ಲ ಕುಡಿದ್ಬಿಟ್ಟು ನಿನ್ನ ಬಾಟ್ಲು ಹೇಳ್ದಲ್ಲ ಎತ್ತಿಕ್ಕು ಅಂತ, ಒಳಗೆ ಎತ್ತಿಕ್ಕು ಅಂತ ಬಾಟ್ಲು ಕೊಡ್ತಾವನೆ. ಎಲ್ಲ ಬೆಟ್ಟದಲ್ಲೂ ಆ ಥರ ವೆಲ್ಲಂಗಿರಿ ಬೆಟ್ಟದಲ್ಲಿ ಮಾಡೋರೆ. ಪ್ಲಾಸ್ಟಿಕ್ನ ಎಷ್ಟು ಪ್ಲಾಸ್ಟಿಕ್ ತೊಗೊಂಡೋಯ್ತೀವೋ ಅಷ್ಟು ವಾಪಸ್ ತರಬೇಕು ಅಂತ. ಅವರು ಈ ಪ್ಲಾಸ್ಟಿಕ್ ಎತ್ಕೊಂಡೋಯ್ತೀವಲ್ಲ, ಒಂದು 20 ರೂಪಾಯಿ 30 ರೂಪಾಯಿ ಕಾಸು ಇಸ್ಕೊತಾರೆ. ವಾಪಸ್ ಆ ಬಾಟ್ಲು ತೊಗೊಬಂದು ಕೊಟ್ಟರೆ ಆ ಕಾಸನ್ನ ನಮ್ಗೆ ರಿಟರ್ನ್ ಕೊಡ್ತಾರೆ. ಆ ಥರ ಎಲ್ಲ ಬೆಟ್ಟದಲ್ಲೂ ಮಾಡಬೇಕು. ಮಾಡಿದ್ರೆ ನಮ್ಮ ನೇಚರ್ಗೆ ನನಗೂ ಸೇರಿಸಿನೇ ಹೇಳ್ತಾ ಇರೋದು. ನನಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಅದೊಂದು ಸ್ವಲ್ಪ ದಯವಿಟ್ಟು ಯಾರು ಈ ಥರ ಬೆಟ್ಟ ಟ್ರೆಕ್ಕಿಂಗ್ ಬಂದರೆ ಅದೊಂಚೂರು ಆಗದೇ ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಹಿಂಗಂತವನೆ ಅಂತ ಯಾರು ಬೈಕೋಬೇಡಿ. ನಂಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಬೇಜಾರಾಗಿದ್ರೆ ಸಾರಿ. ಗುರು, ಇನ್ನೂ ಒಂದು ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ವೈಟ್ ಕಾಣಿಸ್ತೈತಲ್ಲ, ಅದೇ ದೇವಸ್ಥಾನ. ಈ ಜಾಗ ವಾವ್, ಅದ್ಭುತವಾಗಿದೆ.
ಬನ್ನಿ ಗೈಸ್, ಆ ದೇವಸ್ಥಾನ ಗಂಟೆನೇ ಲಾಸ್ಟು ಅಂತವ್ರೆ. ಅದ್ರ ಮೇಲೆ ಹತ್ತಕ್ಕೆ ಬಿಡ್ತಾಯಿಲ್ಲ ಇವಾಗ ಅಂತ. ಇವಾಗ ಒಬ್ಬರು ಕೆಳಗೆ ಹೋದ್ರು, ಅವ್ರನ್ನ ಕೇಳಿದೆ, ಅವ್ರು ಹಂಗೆ ಅಂದರು. ಬನ್ನಿ ಒಂದು ಸತಿ ನಾವು ಕೇಳೋಣ. ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಫುಲ್ ಟಾಪ್ಗೆ ಹೋಗಿ ಹತ್ತಕ್ಕೆ. ಬನ್ನಿ ನೋಡೋಣ ಏನಾಗುತ್ತೋ ಅಂತ. ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಲೈಫಲ್ಲಿ ನೀವು ಒಂದು ಸತಿ ಯಾರು ಮಾಡಿರ್ತೀರ. ಕಪ್ಪೆ ಮೀನು, ಇದನ್ನ ಮೀನು ಅಂದ್ಕೊಂಡಲ್ಲ. ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಹಿಡ್ದು ಮನೆಗೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೆ. ನೀವು ಹಿಡ್ದು ಎತ್ಕೊಂಡು ಹೋಗಿರ್ತೀರಾ ಅಂದ್ಕೊಂಡಿದ್ದೀನಿ ನಾನು. ಎತ್ಕೊಂಡು ಹೋಗಿರ್ತೀರಾ. ಅದು ನೋಡಿದ ತಕ್ಷಣ ನಿಮ್ಗೆ ತೋರಿಸ್ಬೇಕನ್ನಿಸ್ತು, ಅದಕ್ಕೆ ತೋರಿಸ್ದೆ. ಇವಾಗ ಟಾಪಿಗೆ ಬಂದ್ವಿ. ಈಗ ನಾವೆಲ್ಲ ಬತ್ತಿಯಿಂದ ಒಳಗಡೆ ಹೋಗಿ ಮಲ್ಲೇಶ್ವರ ಶಿವಣ್ಣ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ನನ್ನ ಜೊತೆ ನೀವು. ಇದನ್ನು ನಮ್ಮೂರಲ್ಲಿ ಕರ್ಪನಾರ್ ಅಂತಾರೆ. ಈ ದೇವ್ರು ನಾವು ಎಲ್ಲೇ ಈ ಥರ ಟ್ರಕ್ಕಿಂಗು ಬಂದ್ರು ನಮಗೆ ಸೇಫ್ಟಿಯಾಗಿ ಬರ್ತಾರೆ ಜೊತೆಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. இப்படி முக்கியஸ்தர்கள் 2-3 பேர்த்து நம்பர்களை மற்ற ஆளுங்க சன்னதி மறைக்காதீங்க. சன்னதி ಅಲ್ಲಿಂದ ಇಲ್ಲಿಗೆ ಬಂದ್ವಲ್ಲ, ಇದು ಅಷ್ಟೊಂದೇನು ರಿಸ್ಕ್ ಅನಿಸಿಲ್ಲ. ಇವಾಗ ಇಲ್ಲಿಂದ ಆ ಟಾಪಿಗೆ ಹೋಗ್ತೀವಲ್ಲ, ಅದೆಲ್ಲ ಭಯಂಕರವಾಗಿರುತ್ತೆ. ಯಾರು ಸ್ಕಿಪ್ ಮಾಡಿದೆ ನೋಡಿ. ಓಕೆ ಬನ್ನಿ ಹೊರಡೋಣ ಅಡ್ವೆಂಚರ್ಗೆ. ಮಿಸ್ ಮಾಡಿದೆ ನೋಡಿ, ಬನ್ನಿ. ಅದು ಬೆಟ್ಟದ ಮೇಲ್ಗಡೆಯಿಂದ ನೀರು ಬರ್ತಾಯಿತ್ತಂತೆ. ಬನ್ನಿ ಅದನ್ನ ಹಂಗೆ ನೋಡ್ಕೊಂಡು ಟಾಪ್ ಹತ್ತಾನ. ಬೆಟ್ಟದ ಮೇಲೆ ಆ ಮೂಲಿಗೆ ಗಿಡಗಳನ್ನೆಲ್ಲ ದಾಟ್ಕೊಂಡು ನೀರು ಬರೋವಾಗ ಆ ನೀರಲ್ಲಿ ಕೈ ಕಾಲು ಮುಖ ತೊಳೆದ್ರೆ ನಮ್ಮ ಸ್ಕಿನ್ಗೆ ಒಳ್ಳೇದಾಗುತ್ತೆ ಅಂತ ಎಷ್ಟೋ ಜನ ಮನೆಗೂ ಎತ್ಕೊಂಡು ಹೋಗ್ತಾರೆ, ತೀರ್ಥನೂ ಅಂತಾರೆ. ಗೈಸ್, ದೇವಸ್ಥಾನ ಮುಗ್ದಾದ್ಮೇಲೆ ಈ ಟಾಪಿಗೆ ಬರೋಕ್ಕೆ ಹೋದರೆ ನೀವು ಮೆಟ್ಲು ಏನೂ ಇರೋಲ್ಲ. ಇಲ್ಲಿ ಈ ಥರ ಆರೋ ಮಾರ್ಕ್ ಹಾಕಿರ್ತಾರೆ, ಅದು ನೋಡ್ಕೊಂಡು ನೀವು ಹೋಗ್ಬೇಕಷ್ಟೇ. ಬನ್ನಿ. ಬಟ್ ಮಿಸ್ ಆದರೆ ಹುಷಾರಾಗೆ ಫುಲ್ ಸೇಫ್ಟಿಯಾಗಿ ಬರ್ರಿ. ಅಡ್ವೆಂಚರ್ ಇಷ್ಟ ಆಗೋರಿಗೆ ಇದಂತೂ ಬೊಂಬೋಟಾಗಿರುತ್ತೆ ಈ ಜಾಗ. ಯಾರು ಮಿಸ್ ಮಾಡದೆ ಬನ್ನಿ. ಗಾಯ್ಸ್, ಮುಂದ್ಗಡೆ ನೋಡಿ ಯಾವ ಥರ ಐತೆ ಅಂತ ದಾರಿ. ಇಲ್ಲಿ ಬರೀ ಹಿಂಗೆ ಇಲ್ಲಿ ಸೆಂಟ್ರಲ್ ಹತ್ಕೊಂಡು ಹೋಗ್ಬೇಕು ನಾವು. ಮೆಟ್ಲು ಇಲ್ಲ, ಏನೂ ಇಲ್ಲ. ಬನ್ನಿ. ಅದು ಮುಗ್ದಾದ್ಮೇಲೆ ಅರ್ಧ ದೂರ ಈ ಥರ ಕಂಬಿ ಹಿಡ್ಕೊಂಡು ಬೇಕಾದ್ರೆ ಹತ್ಕೊಂಡು ನಿಮ್ಮ ಮೇಲ್ಗಂಟ. ಬನ್ನಿ. ಆಯ್ತಲ್ಲ, ಸುಸ್ತು. ಗೈಸ್, ಈ ಕಂಬಿ ಹಾಕಿರ್ಲಿಲ್ಲ ಅಂತಿದ್ರೆ ನಮಗೆ ತುಂಬ ಕಷ್ಟ ಆಗ್ಬಿಡೋದು ಸೀರಿಯಸ್ ಆಗಿ. ಗ್ರಿಪ್ ಸಿಗ್ತಾಯ್ತು ಹಿಡ್ಕೊಳಕ್ಕೆ. ಈ ಬೆಟ್ಟನ ಇನ್ನು ನಾವು 75% ಅಷ್ಟೇ ಹತ್ತಿರೋದು. 75% ಹತ್ತು ಬರುವಾಗ ಏನು ಅಷ್ಟೊಂದೇನು ಕಷ್ಟ ಅನ್ಸಲ್ಲ. ಆದರೆ ಲಾಸ್ಟು ಒಂದು 25% ಹತ್ತುವಾಗ ಮಾತ್ರ ಕಂಗಾಳಾಗಿ ಪೊಂಗಾಳಾಗ್ಬಿಡ್ತೀವಿ ಸೀರೆ. ಈ ಥರ ಪೊದೆಯಲ್ಲಿ ಆವಿ ಇರುತ್ತೋ ಏನಿರುತ್ತೋ ಗೊತ್ತಿಲ್ಲ. ಕಾಲಿಕ್ವಾಗ ಒಂದು ಸ್ವಲ್ಪ ಹುಷಾರಾಗಿ ನೋಡಿ ಇಕ್ರಿ. ಇನ್ನೂ ಅಷ್ಟು ದೂರ ಹತ್ಬೇಕು ನಾವು. ಗಾಯ್ಸ್, ಯಾವುದೋ ಪೊದೆ ಇಲ್ಲಿ ಬಂದು ತಿರ್ಗಾ ಬೆಟ್ಟದ ಅಡಿಯಿಂದ ಹೋಗಿ ತಿರ್ಗಾ ಹಂಗೆ ಹತ್ಬೇಕು ನಾವು. ಬನ್ನಿ. ಇಲ್ಲೆಲ್ಲ ಬರೋ ಸ್ವಲ್ಪ ಹುಷಾರಾಗಿ ನೋಡ್ಕೊಬರ್ಬೇಕು. ಗಿಡ ಈ ಜಾಗಕ್ಕೆ ಬಂದಾಗ ಏನೋ ಒಂಥರ ನಂಗೆ ಭಯ ಆಯಿತು. ನನಗೆ ಅವಾಗ ಗೊತ್ತಾಗಿಲ್ಲ ಇಲ್ಲಿಂದನೇ ಅಡ್ವೆಂಚರ್ ಸ್ಟಾರ್ಟ್ ಅಂತ. ಈ ಜಾಗ ನೋಡೋಕ್ಕೂ ಹಂಗೆ ಐತೆ. ಇಲ್ಲಿಂದ ಟಾಪ್ ರೀಚ್ ಆಗೋಕ್ಕೆ ಒಂದು 15 ನಿಮಿಷ ಆಗುತ್ತೆ ಅಷ್ಟೇ. ಆದರೆ ತುಂಬಾ ಕಷ್ಟ ಇರುತ್ತೆ. ನೀವು ನಿಧಾನಕ್ಕೆ ನೋಡ್ಕೊಂಡು ಅವಸರನೇ ಪಡಬೇಡಿ, ನಿಧಾನಕ್ಕೆ ಹತ್ರಿ. ಇದು ನಿಜವಾಗ್ಲೂ ನನಗೇನೋ ದಾರಿ ಅನ್ನಿಸ್ತಾ ಇಲ್ಲ. ನೋಡಿ ಹೆಂಗೈತೆ ದಾರಿ, ಹೆಂಗೈತೆ ನೋಡಿ. ಬರೀ ಬಂಡೆಕಲ್ ಅಂತ ಐತೆ. ಏನೋ ಒಟ್ಟು ಆರೋ ಮಾರ್ಕು ಹಿಂಗೆ ತೋರಿಸ್ತಾರೆ. ಅದು ನಂಬ್ಕೊಂಡು ನಾನು ಹೋಯ್ತಾ ಇದ್ದೀನಿ. ಓಕೆ ಬನ್ನಿ, ಡೈರೆಕ್ಟಾಗಿ ಟಾಪಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅದು ಹತ್ತಾದ್ಮೇಲೆ ಈ ಥರ ಓಪನ್ ಪ್ಲೇಸ್ ಬರುತ್ತೆ. ಇಲ್ಲಿಂದ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ಟಾಪಿಗೆ ರೀಚ್ ಆಗೋಕ್ಕೆ. ಇಲ್ಲಿ ಯಾಕಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಹತ್ತಕ್ಕೆ ತುಂಬ ಕಷ್ಟ ಆಯ್ತಾಯಿತು. ಗೈಸ್,
ಈ ಥರ ವ್ಯೂವ್ನ ನೋಡೋಕ್ಕೆ ನಾವು ಎಷ್ಟೇ ಬೇಕಾದ್ರೂ ಕಷ್ಟಪಡ್ಬೋದು. ನಿಜಲ್ಲೂ ಕೆಳಗಡೆಯಿಂದ ನಾನು ಇನ್ಮೇಲೆ ಹತ್ಕೊ ಬಂದಿದ್ದು ಎಷ್ಟು ಕಷ್ಟ ಆಯಿತು ಗೊತ್ತಾ. ಇಲ್ಲಿ ಬಂದು ನಾನು ಕುತ್ಕೊಂಡಿದ್ದ ತಕ್ಷಣ ಆ ಕಷ್ಟ ಎಲ್ಲ ಹೊಂಟೋಯ್ತು ಈ ವ್ಯೂವ್ನ ನೋಡಿದ ತಕ್ಷಣ. ಗಾಳಿ ಮಾತಾಡೋಕ್ಕೆ ಬಿಡ್ದಾಗ ಗಾಯ್ಸ್ ಇಂತೂ ನಾವು ಟಾಪ್ ಫುಲ್ ಟಾಪ್ ಬಂದಿದ್ದೀವಿ. ಹಾಗೆ ನೋಡಿ ವ್ಯೂ ಹೆಂಗೈತೆ, ಬಾರಿಗೈತೆ. ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೋತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಅಡ್ವೆಂಚರ್ ಆಗಿರೋ ಪ್ಲೇಸಿಗೆ ನಾನು ನಿಮ್ಮನ್ನ ಕರ್ಕೊಂಡೋಗ್ತೀನಿ. ನಾನು ನಿಮ್ಮ ಸೀನಾ. ಎಲ್ಲರಿಗೂ ಬಾಯ್ ಬಾಯ್, ಸಿ ಯಾ.